ನಮಸ್ಕಾರ ವೀಕ್ಷಕರೇ. ವೋಟ್ ಚೋರಿ ಆರೋಪವನ್ನ ಬಲವಾಗಿ ಮುಂದುವರಿಸಿಕೊಂಡು ಬಂದಿರೋ ಕಾಂಗ್ರೆಸ್ ಈಗ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಒತ್ತಾಯ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮುಂಬರೋ ಲೋಕಲ್ ಎಲೆಕ್ಷನ್ಗಳೆಲ್ಲ ಬ್ಯಾಲೆಟ್ ಪೇಪರ್ ವಿಧಾನದಲ್ಲೇ ನಡೆಯುತ್ತೆ ಅನ್ನೋ ಸಿಗ್ನಲ್ ಸಿಕ್ಕಿದೆ. ಇದೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ಗೋಲ್ಮಾಲ್ ನಿಂದ ಸೋಲ್ತಾ ಇರೋದು ಅನ್ನೋದನ್ನ ಜನರಿಗೆ ತೋರಿಸೋ ಸಲುವಾಗಿ. ಆದ್ರೆ ಕಾಂಗ್ರೆಸ್ ಯಾಕೆ ಸೋಲ್ತಾ ಇದೆ ಅನ್ನೋದು ಖುದ್ದು ಹೈಕಮಾಂಡ್ ಕಡೆಯಿಂದ ರಿವೀಲ್ ಆಗಿದೆ. ರಾಹುಲ್ ಗಾಂಧಿಯೇ ಜನರ ಮುಂದೆ ಬಹಳ ಸ್ಪಷ್ಟವಾಗಿ ಸೋಲಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಇದನ್ನ ನೋಡಿದ್ಮೇಲೆ ಖುದ್ದು ಕಾಂಗ್ರೆಸ್ ನಾಯಕರಿಗೂ ಕೂಡ ಹೌದು, ಇದೇ ಕಾರಣಕ್ಕೆ ನಾವು ಸೋಲ್ತಾ ಇರೋದು ಅಂತ ಅನ್ನಿಸಿರೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರದ ವಿರುದ್ಧ ಹೊಸ ಅಸ್ತ್ರವನ್ನ ರೆಡಿ ಮಾಡ್ಕೊಂಡಿರೋ ಕೈ ನಾಯಕ ಇಂದು ಅದರ ಪ್ರಯೋಗ ಕೂಡ ಮಾಡಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಗಿಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಶ್ರೀಮಂತ ಅನ್ನೋ ಮಾಹಿತಿ ಕೂಡ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೊಟ್ಟ ಕುದುರೆಯನ್ನ ಏರಲಾರದವರು ವೀರರೂ ಅಲ್ಲ, ಶೂರರೂ ಅಲ್ಲ ಅಂತ ಕರ್ನಾಟಕ ರಾಜಕೀಯದಲ್ಲಿ ಒಂದು ಗಾದೆ ಆಗಾಗ ಓಡಾಡ್ತಾ ಇರುತ್ತೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೆ ಅತ್ಯಂತ ದುಬಾರಿ ಕುದುರೆ ಸಿಕ್ಕಿದೆ ಅಂತಾದ್ರೆ ಅದು ರಾಹುಲ್ ಗಾಂಧಿಗೆ ಅಂತ ಜನರು ಹೇಳ್ತಾರೆ. 140 ಕೋಟಿ ಜನರನ್ನ ಆಳೋದಕ್ಕೆ ಕುಟುಂಬದ ಆಶೀರ್ವಾದ ಇದ್ರೆ ಸಾಕು ಅನ್ನೋದನ್ನ ರಾಹುಲ್ ತೋರಿಸ್ಕೊಟ್ರು. ನೆಹರು, ಇಂದಿರಾ, ರಾಜೀವ್ ಗಾಂಧಿ ನಂತರ ಇನ್ಯಾರೋ ರಾಹುಲ್ ಗಾಂಧಿಯೇ PM ಆಗ್ಬೇಕು, ಅದೇ ಸರಿ ಅನ್ನೋ ಬುದ್ಧಿವಂತರು ನಮ್ಮ ದೇಶದಲ್ಲಿದ್ದಾರೆ. ಆದ್ರೆ ದೇಶವನ್ನ ಮುನ್ನಡೆಸಬೇಕು ಅಂದ್ರೆ ಅರ್ಹತೆ ಇನ್ನೊಂದು ಮತ್ತೊಂದು ಎಲ್ಲಾ ಭಾರತದಲ್ಲಿ ಅಗತ್ಯ ಇಲ್ಲ, ಚುನಾವಣೆ ಗೆಲ್ಬೇಕು ಅಷ್ಟೇ ಅನ್ನೋದು ಮ್ಯಾಂಡೇಟ್. ರಾಹುಲ್ ಗಾಂಧಿ PM ಕನಸಿಗೆ ಅಡ್ಡಿ ಆಗ್ತಾ ಇರೋದು ಸತತ ಸೋಲು. ಅದಕ್ಕೆ ಇಷ್ಟು ದಿನ EVM ವೋಟ್ ಚೋರಿ ಕಾರಣ ಅಂತಿದ್ರು. ಆದ್ರೆ ನಿಜವಾದ ಕಾರಣ ಇವತ್ತು ರಿವೀಲ್ ಆಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ VB-G-Ram-G ಅಂತ ಒಂದು ಕಾಯ್ದೆಯನ್ನ ತಂದ್ರು. ಇದು ಹೊಸ ಕಾಯ್ದೆ ಅಲ್ಲ, ಈ ಹಿಂದೆ ಇದ್ದ ಮನ್ರೇಗಾದ ಅಪ್ಗ್ರೇಡೆಡ್ ಅನ್ನೋದು ಗೊತ್ತಾಗಿದೆ. ಆದ್ರೆ ಇದರ ವಿರುದ್ಧ ರೊಚ್ಚಿಗೆದ್ದಿರೋ ಕಾಂಗ್ರೆಸ್ ಗಾಂಧಿ ಫೋಟೋ ತೆಗೆದಿದ್ದಾರೆ, ಹೆಸರು ಬದಲಿಸಿದ್ರಿಂದ ದೇಶದ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಆರೋಪಿಸಿದ್ರು. ಸದ್ಯ ವಿರೋಧಿಸೋದಕ್ಕೆ ಬೇರೆ ಯಾವ್ದು ವಿಚಾರ ಇಲ್ಲದೆ ಇರೋದ್ರಿಂದ ಇದನ್ನೇ ಮುಂದಿಟ್ಕೊಂಡು ದೊಡ್ಡ ಹೋರಾಟ ನಡೆಸೋ ಪ್ಲಾನ್ ಮಾಡಿದ್ರು. ಈ ದೊಡ್ಡ ಹೋರಾಟದ ಸಂಬಂಧ ಇವತ್ತು ಒಂದು ಸಮಾವೇಶ ನಡೆಯಿತು. ರಾಹುಲ್ ಗಾಂಧಿ ಭಾಷಣಕ್ಕೆ ಅವರ ಬೆಂಬಲಿಗರು, ಅಭಿಮಾನಿಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು. ಭಾಷಣ ಆರಂಭಿಸೋ ರಾಹುಲ್ ಗಾಂಧಿ ಹಳೆಯ ಅಸ್ತ್ರಗಳಾದ ನೋಟ್ ಬ್ಯಾನ್, GST ಎಲ್ಲವನ್ನೂ ಹೇಳಿದ್ರು. ಆಮೇಲೆ ಈಗ ಯಾವುದೋ ಯೋಜನೆ ತಂದಿದ್ದಾರಲ್ಲ, ಯಾವ್ದದು ಅಂದ್ಬಿಟ್ರು. ಅದು ಬೇರೆ ಯಾವುದು ಅಲ್ಲ, ಇದೇ VB-G-Ram-G. ಇದರ ವಿರುದ್ಧವೇ ಉಗ್ರ ಹೋರಾಟಕ್ಕೆ ಬಂದಿದ್ದ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಗೆ ಈ ಹೆಸರೇ ನೆನಪಿಲ್ಲ. ಬಹಳ ತಿಣುಕಾಡಿ ಕೊನೆಗೆ ಏನ್ ಹೇಳಿ ಅಂತ ಅಲ್ಲಿ ಸೇರಿದ್ದ ಜನರನ್ನೇ ಕೇಳಿದ್ರು. ಅವರು ದೂರದಲ್ಲಿ ಕೂತಿದ್ರಿಂದ ಅವರು ಹೇಳಿದ್ದು ರಾಹುಲ್ಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಅಲ್ಲಿ ಸೇರಿದ್ದವರು G-Ram-G ಅಂತ ಹೇಳಿದ್ದಾರೆ. ಗ್ರಾಮ್-ಜೀನ ಅಂತ ಕೇಳೋ ರಾಹುಲ್ ಗ್ರಾಮ್-ಜಿ ಅನ್ನೋದನ್ನೇ ಗಟ್ಟಿ ಮಾಡ್ಕೊಂಡ್ ಬಿಡ್ತಾರೆ. ಈ ಹೊತ್ತಲ್ಲಿ ಈ ಹಿಂದೆ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರು ಹೇಳೋದಕ್ಕೆ ಪರದಾಡಿದ್ದು ಕೂಡ ನೆನಪಾಗೋ ಹಾಗಾಯ್ತು. ಇದು ಅಲ್ಲಿ ಸೇರಿದ್ದವರಿಗೆ ಹಾಗೂ ಭಾರತೀಯರಿಗೆ ಅಚ್ಚರಿ ತರಿಸದೇ ಇದ್ರು ಚರ್ಚೆ ಮಾಡೋದಕ್ಕೆ ಒಂದು ಟಾಪಿಕ್ ಕೊಟ್ಟಂತಾಯ್ತು. ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಬಂದಿದ್ರೋ ಆ ವಿಚಾರವೇ ಗೊತ್ತಿಲ್ಲ. ವಿಚಾರಗಳ ಅರಿವೇ ಇಲ್ಲದ ಮೇಲೆ ಎಷ್ಟು ಪ್ರಚಾರ ಮಾಡಿದ್ರೂ ಪ್ರಯೋಜನ ಇಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಸೋಲ್ತಾ ಇರೋದು. ಈ ಸೋಲುಗಳಿಗೆ ರಾಹುಲ್ ಗಾಂಧಿಯೇ ಕಾರಣ ಅಂತ ಚರ್ಚಿಸೋದಕ್ಕೆ ರಾಹುಲ್ ಗಾಂಧಿಯೇ ದಾರಿ ಮಾಡಿಕೊಟ್ಟಂತಾಯ್ತು. ಗೆಲ್ಬೇಕು ಅನ್ನೋ ಆಸೆ ಇದೆ, ದೇಶವನ್ನ ಆಳ್ಬೇಕು ಅನ್ನೋ ಉತ್ಸಾಹ ಇದೆ. ಆದ್ರೆ ಅದಕ್ಕೆ ತಯಾರಿ, ಶ್ರಮ, ಹಠ, ಛಲ ಯಾವುದೂ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದೊಂಥರ ಅರ್ಹತೆಗೆ ಮೀರಿದ ಕನಸು ಅಂತ ಜನರು ಚರ್ಚಿಸೋ ಹಾಗಾಗಿದೆ. ಇದು ಮೊದಲನೇ ಸಲ ಆಗಿದ್ರೆ ಅಯ್ಯೋ ಪಾಪ ಟೆನ್ಷನ್ ಅಲ್ಲಿ ಮರೆತು ಬಿಟ್ರು ಅಂತ ಹೇಳ್ಬೋದು. ಆದ್ರೆ ಪ್ರತಿ ಸಲ ಹೀಗೆ ಆಗ್ತಾ ಇರೋದಕ್ಕೆ ರಾಹುಲ್ ಮೇಲೆ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿಗೂ ಕೂಡ ಬೇಸರ ಆಗ್ತಾ ಇರೋದು. ಈ ರೀತಿ ಗೊತ್ತು ಗುರಿ ಇಲ್ಲದೆ ರಾಮ್-ಜಿ ಬಿಲ್ ಅನ್ನ ಗ್ರಾಮ್-ಜಿ ಅಂತ ಹೇಳಿ ಹೋರಾಟ ಮಾಡಿದ್ರೆ ಜನರು ಅದರ ಕಡೆ ಕಿವಿ ಕೊಡ್ತಾರಾ? ಹೊಸ ವೋಟ್ಗಳು ಬರುತ್ತಾ? ಅಷ್ಟೇ ಯಾಕೆ ಪಕ್ಷದ ಕಾರ್ಯಕರ್ತರು ಪಕ್ಷದಲ್ಲೇ ಉಳಿತಾರ ಅನ್ನೋದು ಜನರ ಪ್ರಶ್ನೆ. ರಾಹುಲ್ ರೀತಿಯಲ್ಲೇ ಈ ಬಿಲ್ ಬಗ್ಗೆ ಏನೂ ಗೊತ್ತಿಲ್ಲದ ಕಾರ್ಯಕರ್ತರು ಉಳಿದುಕೊಳ್ತಾರೆ, ಸಮಸ್ಯೆ ಇಲ್ಲ. ಆದ್ರೆ ಕಾರ್ಯಕರ್ತರಿಗೆ ಗೊತ್ತಿರೋ ವಿಚಾರವೇ ತಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆಲ್ಲ ಎಷ್ಟು ಹರ್ಟ್ ಆಗ್ಬೋದು ಅಂತ ಚರ್ಚೆ ಆಗ್ತಾ ಇದೆ. ಇದನ್ನ ಸಿಲ್ಲಿ ಮ್ಯಾಟರ್ ಅಂತ ಹೈಕಮಾಂಡ್ ಆಪ್ತರು ಪಕ್ಕಕ್ಕಿಡ್ಬೋದು. ಆದ್ರೆ ರಾಹುಲ್ ಮಟ್ಟಿಗೆ ಇದು ಖಂಡಿತ ಸಿಲ್ಲಿ ಮ್ಯಾಟರ್ ಅಲ್ಲ ಅನ್ನೋದು ವಾಸ್ತವ. ಯಾಕಂದ್ರೆ ಯಾರೋ ಒಬ್ಬ ಹೊಸ ನಾಯಕ ಈ ರೀತಿ ತಬ್ಬಿಬಾಗಿದ್ರೆ ಹೋಗು ಬದಿಗೆ ಅಂತ ಕಳಿಸ್ಬೋದಿತ್ತು. ಆದ್ರೆ ರಾಹುಲ್ ಖುದ್ದು ಹೈಕಮಾಂಡ್ ಅಲ್ಲದೆ ಅವರಿಗೋಸ್ಕರ ರಾಜಕೀಯ ಸಲಹೆಗಾರರ ದೊಡ್ಡ ಟೀಮ್ ಇದೆ. ದೇಶವನ್ನ ವಿಭಜನೆ ಮಾಡೋ ಮಟ್ಟಕ್ಕೆ ಯೋಚಿಸೋ ಸ್ಯಾಮ್ ಪಿತ್ರೋಡಾರ್ ಅಂತ ಅತಿ ಬುದ್ಧಿವಂತರಿದ್ದಾರೆ. ಒಂದು ಕಾಯ್ದೆ ಹೆಸರನ್ನ ರಾಹುಲ್ಗೆ ಹೇಳ್ಕೊಡೋದಕ್ಕೆ ಅವರಿಗೆ ಆಗ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಅವರೆಲ್ಲ ಸಹಾಯಕರಾಗಿ ಇರೋದು? ಭಾಷಣಕ್ಕೆ ಹೋಗೋ ಮುನ್ನ ರಾಹುಲ್ಗೆ ಏನು ಗೊತ್ತಿದೆ, ಯಾವ್ದು ಗೊತ್ತಿಲ್ಲ ಅಂತ ತಿಳ್ಕೊಳ್ಳುವಷ್ಟು ಅಲರ್ಟ್ ಆಗಿಲ್ಲ ಅಂದ್ರೆ ಅವರೆಲ್ಲ ಇದ್ದು ಏನ್ ಪ್ರಯೋಜನ ಅಂತ ಅಭಿಮಾನಿಗಳು ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಸರಿ ಹೋಗ್ಲಿ, ಇನ್ನೇನ್ ಮಾಡೋದು, ಒಂದ್ ಸ್ವಲ್ಪ ಎಡವಟ್ಟಾಗಿದೆ, ಅದನ್ನ ಪಕ್ಕಕ್ಕೆ ಇಟ್ಬಿಡಿ. ಈ ಕಾಯ್ದೆಯನ್ನ ವಿರೋಧಿಸೋದಕ್ಕೆ ಯಾವೆಲ್ಲ ಅಂಶಗಳನ್ನ ರಾಹುಲ್ ಹೇಳಿದ್ರು ಅದರ ಕಡೆ ನೋಡ್ತಾ ಹೋದ್ರೆ
ಮನ್ರೇಗಾ ಹೆಸರು ಬದಲಿಸಿದ್ದು ಸರಿ ಇಲ್ಲ, ಮೋದಿ ಸರ್ಕಾರ ಒಂಥರ ರಾಜರ ಆಳ್ವಿಕೆ ತರ ಆಗ್ಬಿಟ್ಟಿದೆ, ಎಲ್ಲವನ್ನ ಬದಲಾಯಿಸ್ತಾ ಇದ್ದಾರೆ. ಮನ್ರೇಗಾ ಯೋಜನೆ ಇದ್ದಿದ್ದು ಬಡವರ ಉದ್ಧಾರಕ್ಕೆ, ಪಂಚಾಯತ್ ರಾಜ್ ಕಾನ್ಸೆಪ್ಟ್ ನಲ್ಲಿ ಎಲ್ಲವೂ ನಡೀತಾ ಇತ್ತು, ಈಗ ಬದಲಾಯಿಸ್ಬಿಟ್ಟಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಬಡವರು ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು, ಈಗ ಮೋದಿ ಬಂದು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಯಾವ್ದೋ ಒಂದು ಮಾಧ್ಯಮ ಕೂಡ ಹೀಗೆ ಹೇಳಿತ್ತು. ಈ ಹಿಂದೆ ಕೃಷಿ ಕಾಯ್ದೆ ತಂದು ರೈತರಿಗೆ ಸಂಕಷ್ಟ ಕೊಟ್ರು, ಈಗ ಬಡವರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅಂತ ಹಳೆ ವಿಚಾರಗಳನ್ನ ಇದರ ಜೊತೆಗೆ ಸೇರಿಸಿ ಡೆಪಾಸಿಟ್ ಮಾಡ್ಬಿಟ್ರು. ರಾಹುಲ್ ವಿಪಕ್ಷ ನಾಯಕ ಆಗಿರೋದ್ರಿಂದ ಆರೋಪ ಮಾಡೋದು ಸರಿಯೇ, ಆದ್ರೆ ಅವರು ಹೇಳಿದ್ರಲ್ಲಿ ಯಾವ ಪಾಯಿಂಟ್ ಕರೆಕ್ಟ್ ಇದೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಅದನ್ನ ತಿಳಿಯೋದಕ್ಕೆ ಹೋದ್ರೆ ಸತ್ಯದ ಜೊತೆಗೆ ಅದು ತಾಳೆ ಆಗ್ತಾನೆ ಇಲ್ಲ. ಮನ್ರೇಗಾದಲ್ಲಿ 100 ದಿನಗಳ ಕೆಲಸ ಕೊಡ್ತಾ ಇದ್ರು, ಈಗ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅದನ್ನ 125 ದಿನಗಳಿಗೆ ಏರಿಸಿದ್ದಾರೆ. 25 ದಿನ ಹೆಚ್ಚಿಗೆ ಕೆಲಸ ಸಿಕ್ಕೋದು ಬಡವರಿಗೆ ಒಳ್ಳೆಯದು ಅಂತ ತಲೆ ಸರಿ ಇರುವವರು ಹೇಳ್ತಾರೆ. ಆದ್ರೆ ರಾಹುಲ್ ಬೇರೆನೆ ಹೇಳ್ತಾ ಇದ್ದಾರೆ. ಮುಂಚೆ ಸಂಬಳ ಯಾವಾಗ್ಲೂ ಬರ್ತಾ ಇತ್ತು, ಈಗ ಪ್ರತಿ ವಾರಕ್ಕೊಂದ್ಸಲಿ ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ಮಧ್ಯವರ್ತಿಗಳ ಕೈಗೆ ಹೋಗಿ ಮೋಸ ಆಗದೆ ನೇರವಾಗಿ ಅಕೌಂಟ್ಗೆ ಬಂದು ಬೀಳ್ತಾ ಇದೆ. ಇದು ಒಳ್ಳೇದಲ್ವಾ ಅಂತ ಸಾಮಾನ್ಯ ಜ್ಞಾನ ಇರುವವರು ಹೇಳ್ತಾರೆ. ಇನ್ನು ಈ ಕೃಷಿ ಸಮಯದಲ್ಲಿ ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಅಲ್ಲೂ ಕೂಡ ಕಾರ್ಮಿಕರು ರೈತರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಸರಿ ಇದೆ ಅಂತ ಶಿಕ್ಷಣ ಪಡೆದವರು ಹೇಳ್ತಾರೆ. ಆದರೆ ವಿಪಕ್ಷದವರು ಸರಿ ಇಲ್ಲ ಅಂತಿದ್ದಾರೆ. ಹೀಗೆ ಸರಿ ಇರೋದನ್ನೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ಸೋಲ್ತಾ ಇರೋದು ಅಂತ ರಾಹುಲ್ ರನ್ನ ನೋಡಿ ಜನರು ಹೇಳ್ತಾ ಇದ್ದಾರೆ. ಅರೆ ಹೇಳೋರು ಹೇಳ್ತಾರೆ, ಹಾಗಂದ ಮಾತ್ರಕ್ಕೆ ಪ್ರಧಾನಿ ಅಭ್ಯರ್ಥಿಯನ್ನ ಬದಲಿಸೋದಕ್ಕಾಗತ್ತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆಸ್ತಿ ವಿಚಾರ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಒಟ್ಟು ಆಸ್ತಿ 20.04 ಕೋಟಿ ಇದ್ರೆ, ರಾಜ್ಯಸಭೆಯ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಸ್ತಿ 20.12 ಕೋಟಿ ಇದೆ. ಇಷ್ಟು ಕಮ್ಮಿನ ಅಂತೆಲ್ಲ ಕೇಳಬೇಡಿ, ಮೈ ನೇತಾ ಅನ್ನೋ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ನಿಮಗೂ ಕೂಡ ಇದು ಕಾಣಿಸುತ್ತೆ. 2024ರಲ್ಲಿ ರಾಹುಲ್ ಘೋಷಣೆ ಮಾಡಿರೋದು ಇಷ್ಟೇ, ಹಾಗೂ 2020ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಘೋಷಣೆ ಮಾಡಿರೋದು ಕೂಡ ಇಷ್ಟೇ. ಒಟ್ನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಕುರ್ಚಿ ಕನಸಿಗೆ ಬಿಜೆಪಿ ಅಲ್ಲ, ಪಕ್ಷದ ಒಳಗಿರೋ ಬೇರೆ ನಾಯಕರಲ್ಲ ಅಥವಾ ಇನ್ಯಾವುದೋ ಶಕ್ತಿ ಅಡ್ಡಗಾಲು ಹಾಕ್ತಾ ಇಲ್ಲ, ಬದಲಿಗೆ ಅವರಿಗೆ ಅವರೇ ಮುಳ್ಳಾಗ್ತಾ ಇದ್ದಾರೆ ಅನ್ನೋದು ಅವರಿಂದಲೇ ಸಾಬೀತಾಗ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ರಾಹುಲ್ ರಾಜಕೀಯ ಸಲಹೆಗಾರರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಸೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.